Hi guys, welcome to Arshita Nanjalud our YouTube channel. ಗೈಸ್ ಆಲ್ರೆಡಿ ನಾನು ಮತ್ತು ನಮ್ಮ ಅಕ್ಕ ಎಲ್ಲರೂ ರೆಡಿಯಾಗಿ ನಿಂತಿದ್ದೀವಿ. ಸೊ ನಮ್ಮ ಚಿಕ್ಕಪ್ಪ ಇನ್ನೂ ಬಂದಿಲ್ಲ. ಚಿಕ್ಕಪ್ಪ ಬಂದರೆ ಬೇಗ ಹೊರಡ್ಬೋದು. ಸೊ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತೀಯಾ? ಕಾಸು ಕೀಸ್ಕೊಡಲ್ಲ. ಏನು ಶಿವು? ಏನು ಅದು ಮಾಡಿ ನಾನೇ ಮಾಡಿರೋ ಬಜ್ಜಿ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಬಜ್ಜಿ ಮಾರುವ ಅಂದ್ರೆ ಬಜ್ಜಿ ತಿನ್ನಕ್ ಬಂದಿದ್ದೀನೋ. ಫಸ್ಟ್ ನಾವು ಟೇಸ್ಟ್ ಮಾಡಿ ಆದ್ಮೇಲೆ ಕಸ್ಟಮರ್ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೇನಾದ್ರು ಏನಿಲ್ಲ ಬಿಡಿ ಆಗಲ್ಲ. ಗೈಸ್ 4-5 ದಿನದಿಂದ ಇವರು ಏನು ಮುಡ್ತಾರೆ ಜಾತ್ರೆಯಲ್ಲೇ ಫುಲ್ಲು ಕಷ್ಟಪಟ್ಟು ಮಾಡ್ತಿದ್ದಾರೆ. ನೆಕ್ಸ್ಟ್ ಕುಂಭಮೇಳ ಶಿಫ್ಟ್ ಆಯ್ತಾರೆ. ಎಲ್ಲರೂ ಅಲ್ಲಿ ನರಸೀಪುರದಲ್ಲಿ ಕುಂಭಮೇಳ ಆಗುತ್ತಲ್ಲ, ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಬನ್ನಿ, ಅಲ್ಲಿ ಹಿಂಗೆ ಬಂದು ಇವ್ರಿಗೆ ವ್ಯಾಪಾರ ಆಗಲಿ ಅಂತ ಅಂದ್ಬಿಟ್ಟು ತಗೊಳ್ಳಿ ಎಲ್ಲನೂ. ಓಕೆನಾ, ಫುಲ್ಲು ಹೆಲ್ಪ್ ಮಾಡ್ತಾ ಇದ್ದಾರೆ. ಜೋರಾಗಿ ಮಾತಾಡು. ಬಜ್ಜಿ ಏನು ಈ ರೇಂಜ್ ಕಟ್ ಮಾಡ್ತಿದ್ದೆ? ಫಸ್ಟ್ ಎಲ್ಲಾದ್ರೂ ಭಟ್ರು ಕೆಲಸ ಮಾಡಿಗಿಡಿದ್ಯಾ? ಹೌದು, ಹೋಟ್ಲಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಆಲ್ರೆಡಿ ನಾನು ಬೆಂಗಳೂರಲ್ಲಿ. ಹೌದಾ? ನಿಜಾಗ್ಲೂ? ಗಣೇಶ್ ಹೋಟೆಲ್ ವಿಪುರಂ. ಓಕೆ. ಇವಾಗ ಟೀ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಲ್ಲ, ಫಸ್ಟ್ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಮೇಡಮ್ ಆಕ್ಚುಲಿ ನಾವು ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಓಕೆ. ಇದು ಪಾರ್ಟ್ ಟೈಮ್ ಜಾಬ್ ಆಗಿ ಮುಡ್ತರ ಪ್ರಯುಕ್ತ ಹಾಕೊಂಡ್ರು. ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಕುಂಭಮೇಳದಲ್ಲೂ, ಇಲ್ಲ ಇದೇ ಸ್ಟಾಪ್ ಮಾಡ್ತೀರಾ ಮುಡ್ತಾರೆ ಜಾತ್ರೆಗೆ? ಇಲ್ಲ ಮೇಡಮ್, ಇದು ಮತ್ತೆ ಕುಂಭಮೇಳ ಮತ್ತೆ ಇನ್ನೊಂದು ಜಾತ್ರೆ ಮತ್ತೊಂದು ಜಾತ್ರೆ ಅಂತ ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ. ಎಲ್ಲೂ ಸ್ಟಾಪ್ ಇಲ್ಲ ಮೇಡಮ್. ಓಕೆ, ನಿಮ್ಗೆ ಖುಷಿ ಇದೆ ಅಲ್ವಾ? ಖುಷಿ ಇದೆ ಮೇಡಮ್, ಮಾಡೋ ಕೆಲಸ ಯಾವ್ದಾದ್ರೆ ಮೇಡಮ್ ಖುಷಿ. ಓಕೆ ಗೈಸ್, ಇವಾಗ ಧನುನ ಮಾತಾಡ್ಸಾಯ್ತು. ನೆಕ್ಸ್ಟ್ ಶಿವ ಇದಾರೆ, ಅವ್ರನ್ನ ಶಿವು, ಇಷ್ಟು ಚೆನ್ನಾಗಿ ಬಜ್ಜಿ ಆಗ್ತಾ ಇದ್ದೀರಲ್ಲ, ಫಸ್ಟ್ ಯಾವ ಕೆಲಸ ಮಾಡ್ತಾ ಇದ್ರಿ? ಬಜ್ಜಿನೇ ಆಗ್ತಾ ಇದ್ರಾ? ಇಲ್ಲ ಮೇಡಮ್, ಈ ತರ ಕೆಲಸನೇ ನನಗೆ ಬರ್ತಾ ಇರ್ಲಿಲ್ಲ. ನಾನು ಆರಾಮಾಗಿ ಶೋರೂಮ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಇಲ್ಲಿ ಇದಾರಲ್ಲ ಇವರೆಲ್ಲ ಎಳ್ಕ ಬಂದ್ ನನ್ ಕೈಲಿ ಬಜ್ಜಿ ಹಾಕಿಸ್ತಾ ಇದಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಂದ್ರೆ ಇವಾಗ ನಿಮ್ಗೆ ಖುಷಿ ಇಲ್ಲ? ತುಂಬಾ ಖುಷಿ ಇದೆ. ಎಲ್ಲ ಕಲಿಬಾರದನ್ನೆಲ್ಲ ಕಲ್ತ್ ಬಿಟ್ಟಿದ್ದೀನಿ. ಏನೇನ ಹೇಳಿ ಆಗ್ಲಿ. ಟೀ ಮಾಡ್ತಾ ಇದೀನಿ, ಗೋಬಿ ಮಾಡ್ತಾ ಇದೀನಿ, ಬಜ್ಜಿ ಮಾಡ್ತಾ ಇದೀನಿ, ಮಸಾಲ ಪುರಿ ಹಾಕ್ತಾ ಇದೀನಿ. ಅಂದ್ರೆ ಇವಾಗ ಆಲ್ರೆಡಿ ಎಲ್ಲ ನೀವೇ ಮಾಡ್ತಾ ಇದ್ದೀರಾ? ಎಲ್ಲ ಮಾಡ್ತಾ ಇದೀವಿ. ಇವಾಗ ಆಕ್ಚುಲಿ ಶೋರೂಮ್ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ. ಬರೀ ಟೀ ಬಜ್ಜಿ ಮಾಡ್ಕೊಂಡಿರೋನಂತನಾ? ನೆಕ್ಸ್ಟ್ ಕುಂಭಮೇಳಕ್ಕೂ ಹಾಕ್ತೀರಾ ಇಲ್ವಾ? ಹೌದು, ನಾಳಿದಿಂದ ಕುಂಭಮೇಳ ಸ್ಟಾರ್ಟ್ ಆಗುತ್ತೆ ನರಸೀಪುರದಲ್ಲಿ, ಅಲ್ಲೂ ಕೂಡ ಓಕೆ. ನೋಡಿ ಇವಾಗ ಕುಂಭಮೇಳದಲ್ಲೂ ಇವ್ರು ಆಗ್ತಾ ಇದಾರಂತೆ. ಸೊ ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನೋಡಿ ಗೈಸ್, ಬೆಂಗಳೂರಿಂದ ಬಂದು ಬಜ್ಜಿ ಹಾಕಕ ಸೇರ್ಕೊಬಿಟ್ಟವ್ರೆ.
ಇಷ್ಟಪಟ್ಟು ಪ್ಲೇಯರ್ಸ್ ಈಗ ಹೇಳು ತುಂಬಾ ಚೆನ್ನಾಗಿದೆ. ಸರ್ ನೀವು ಯಾವ ಊರಿಂದ ಬಂದಿರೋದು? ಬಜ್ಜಿ ಹೆಂಗೈತೆ ಹೇಳಿ. ನಾವು ಪಲ್ಟೂರಿಂದ ಬಂದಿರೋದು. ಬರೀ ತುಂಬಾ ಚೆನ್ನಾಗಿದೆ. ಅವರು ನಾನು ಹೇಳಕ್ಕಾಗಲ್ಲ. ಹಂಗೆ ಯೂಟ್ಯೂಬ್ ಚಾನಲ್ ಹರ್ಷಿತಾ ನಂಜುಂಡ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಜ್ಜಿ ಎಷ್ಟು? ಅಲ್ಲಿ ನಿಂತೈತೆ. ಅಲ್ಲಿಗೆ ಹೋಗಕ್ ಆಗದೆ ಇರೋರು ಇಲ್ಪು ಇಲ್ಲಿ ದರ್ಶನ ಮಾಡ್ಕೊಳ್ತಾರಲ್ಲ, ಇಲ್ಲಿ ದೇವ್ರು ಇಟ್ಟವ್ರಲ್ಲ. ನಮ್ಮ ಅಕ್ಕ ವಿಭೂತಿ ಹಾಕತೈತೆ. ಹೋಗ ಹಾಕೋಗ. ಹೋಗ ಹಾಕೋ. ನೆಕ್ಸ್ಟ್ ನಮ್ಮ ಕಮ್ಮಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪರ್ಫಾರ್ಮೆನ್ಸ್ ಭರತನಾಟ್ಯ. ದಯವಿಟ್ಟು ಭೂಮಿಕಾ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಕಂಟಿನ್ಯೂಸ್ ಇದೆ. ದಿವಂಗತ ಹೇಮಾವತಿ ಮತ್ತು ಮಹಾದೇವರವರ ಸಿಟ್ಟಳ್ಳಿ ಮೊಮ್ಮಗಳು. ಸೊ ಭೂಮಿಕಾ ಅವರ ಪರ್ಫಾರ್ಮೆನ್ಸ್. ಹರ್ಷಿ ಅದೆಷ್ಟು ಫೋನ್ ನೋಡಿದೆ ಜಾತ್ರೆಗೆ ಬಂದ್ರುವೆ. ಬುದ್ಧಿ ಮಾತ್ರ ಕಲಿಲ್ಲ ಫ್ರೆಂಡ್ಸ್. ನಮ್ಮ ಅಕ್ಕ ಎಲ್ಲ ಬಂದ್ರು ಬರೀ ಫೋನು ಫೋನು ಫೋನು. ಮಾವಿನಕಾಯಿ ತಗೊಂಡ್ವಿ, ಜೋಳ ತಿನ್ಕೊಂಡು. ಹೆಂಗೈತೆ ಮಾವಿನಕಾಯಿ? ಬಾಯ್. ಸೊ ಗೈಸ್ ಎಲ್ಲರಿಗೂ ಬಾಯ್ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಟೈಮ್ ಪಾಸ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವ್ರನ್ನ ನೋಡಿಕೊಂಡು. ಆ್ಯಂಡ್ ಮೇಲ್ಗಡೆ ಹೋಗಲಿಲ್ಲ ನಾವು, ಕೆಳಗಡೆನೇ ಧೂಪ ಎಲ್ಲ ಹಾಕ್ಬಿಟ್ಟು ಬಂದ್ವಿ. ಆ್ಯಂಡ್ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟಾದ್ಮೇಲೆ ನಾವು ನಮ್ಮ ಅತ್ತೆ ಮನೆಗೆ ಕೂಡ ಹೊರದ್ವಿ. ಅಲ್ಲೆಲ್ಲ ನಾವು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡುತ್ತಿದ್ರು. ಅಂದರೆ ಒಂದು 11:30 ಆಗಿತ್ತು. ಅಲ್ಲಿಂದ ಬಂದು ಇವಾಗ ಆಲ್ರೆಡಿ 11:30 ಆಗಿದೆ. ಸೊ ಎಲ್ಲರೂ ಆಲ್ರೆಡಿ ಮಲಗಿದ್ದಾರೆ. ಫಸ್ಟ್ ಕೇಸ್ ನೆಕ್ಸ್ಟ್ ನಾಳೆ ಸಿಗ್ತೀನಿ. ಹೇಳು ಏನಪ್ಪ ಹೇಳು ಏನು ಕ್ವಶನ್? ವಿದ್ಯುತ್ ವಿದ್ಯುತ್ ವಿಧಾನಸೌಧ ಕಟ್ತವ್ರು ಯಾರು ಅಂತ ಕೇಳ್ತಾವ. ವಿಧಾನಸೌಧ ಕಟ್ತವ್ರು ಯಾರು?
ಬಾಗ್ಲಾಕ ಮಲಿಕ ಬಿಟ್ಟವ್ರೆ ಗೈಸ್. ಮೇ ಬಿ ನಾವೆಲ್ಲ ಆಚೆ ಇಲ್ಲ ತೆಗೆದ್ರು. ಇನ್ನು ಮನಿಗಿದ ರಾತ್ರಿ ಸಂಗೀತ ಮನಿಕತ್ತವ. ಸಂಗೀತ ಅಲ್ಲಿ ಮಲಿಕತ್ತಾಳ ಮನ್ಗಳ ಎಲ್ ಮಲಿಕಳದಂತ ಡಿಸ್ಕಷನ್ ಮಾಡ್ತಾರೆ. ಅಲ್ಲಿ ತೋರಿಸಿ ಕೆಂಚ. ಸೊ ಗೈಸ್, ನಾವು ಅಲ್ಲಿಂದ ನಮ್ಮ ಅಕ್ಕನ ಮನೆಯಿಂದ ನಿನ್ನೆ ಅಲ್ಲ ಇವತ್ತು ಬೆಳಿಗ್ಗೆ ಬಂದ್ವಿ. ಸೊ ಇವಾಗೆಲ್ಲ ಆಲ್ರೆಡಿ ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಸೊ ನಮ್ಮ ಜೊತೆ ಯಾರ್ಯಾರು ಬರ್ತಿದ್ದಾರೆ ಅಂತಂದರೆ ನಮ್ಮ ಕೆಂಚು ಬರ್ತಿದ್ದಾನೆ. ಈಗಲೇ ಎರಡು ಹಾಳಾಗ್ಬೇಕಲ್ಲ ನಿಮ್ಮ ಚಡ್ಡಿ ಇಕ್ಕಕ್ಕ ಬಟ್ಟೆ ಇಕ್ಕಕ್ಕ. ಬಿಡಪ್ಪ, ನೀಟಾಗಿ ನೆಟ್ಟಿಗೆ ಹಿಡ್ಕಪ್ಪ ಅವನ್ನ. ಏ ಹೊಡಿತೀನಿ ಅಲ್ಲಿ. ವಾ, ಅಯ್ಯೋ ನಾಗಮ್ಮ ಹೊಡಿತಾನೆ. ವೆರಿ ನೈಸ್. ಲಡ್ಡು ಬಾಯ್ ಮಾಡು. ಬಾಯ್ ಬಾಯ್ ಮಾಡ್ಬಿಡು. ಬಾಯ್. ಗಿಡಗಳು ಎತ್ಕೊಂಡು ಹೋಗ್ತಾ ಇದೀವಿ ಊರಲ್ಲಿ ಪಾಟ್ಗೆ ಹಾಕೋದಕ್ಕೆ. ಸೊ ಅಷ್ಟೇ ಗೈಸ್, ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ಸೊ ನೆನ್ನೆ ಎಲ್ಲ ಮುಡ್ತರೆಗೆ ಹೋಗಿದ್ದು ಬಂದ್ವಿ. ಜಾತ್ರೆ ಎಲ್ಲ ಚೆನ್ನಾಗಿತ್ತು. ಸೊ ನಾನು ನಿಮಗೆ ಇದನ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಆ್ಯಂಡ್ ಇನ್ನೂ ಯಾರು ನನ್ನ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿರೋದನ್ನು ಯಾರು ನೋಡಿಲ್ಲ, ಸೊ ಎಲ್ಲರೂ ಹೋಗಿ ಆ ವಿಡಿಯೋ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಸೊ ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಒಂದು ಹೊಸ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ. ಬಾಯ್ ಗೈಸ್. ಗಾಡಿ ಗಾಡಿ ಎತ್ಕೊಬೇಕು ನೀನು. ಗಾಡಿ ಗಾಡಿ ನಮ್ಮಪ್ಪ ಬರ್ತಿಲ್ಲ. ಸೊ ನಮ್ಮಪ್ಪ ನಾಳೆ ಬರುತ್ತೆ. ಸೊ ಅಷ್ಟೇ ಗೈಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ಸೊ ಬಾಯ್.